ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ನಿರ್ಜಲ ಏಕಾದಶಿ. ಈ ಒಂದು ನಿಮಿಷದಲ್ಲಿ ಇದ್ರ ಬಗ್ಗೆ ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ಹೇಳ್ತೀನಿ. ಕೃಷ್ಣ ಆ್ಯಂಡ್ ಧರ್ಮರಾಯ ಮಧ್ಯೆ ಒಂದು ಕನ್ವರ್ಜೇಷನ್ ನಡಿಬೇಕಾದ್ರೆ ನನಗೆ ಈ ಏಕಾದಶಿ ಬಗ್ಗೆ ಹೇಳ್ಕೊಡು ಅಂತ ಕೃಷ್ಣನ ಧರ್ಮರಾಯ ಕೇಳ್ತಾರೆ. ಆವಾಗ ನನಗಿಂತ ವೇದವ್ಯಾಸರು ನಿನಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿದಾಗ ಧರ್ಮರಾಯ ವೇದವ್ಯಾಸರ ಹತ್ರ ಹೋಗ್ತಾರೆ. ಸೊ ಅವರು ಹೋದಾಗ ಇದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೇಳಿದಾಗ ಒಂದಷ್ಟು ಕನ್ವರ್ಜೇಷನ್ ನಡೆಯುತ್ತೆ. ಅವ್ರು ಹೇಳ್ತಾರೆ ಇದನ್ನು ಫಾಲೋ ಮಾಡೋರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದನ್ನು ಅವ್ರು ತಿಳಿಸಿದಾಗ ಪಕ್ಕದಲ್ಲಿರೋ ಭೀಮಾ ಕೇಳಿಸ್ಕೊಂಡು ಅಯ್ಯೋ ನನ್ನ ಕೈಯಲ್ಲಿ ಇದನ್ನ ಮಾಡೋಕ್ಕಾಗಲ್ವಲ್ಲ, ಹಂಗಾದ್ರೆ ನನಗೆ ಸ್ವರ್ಗ ಸಿಕ್ಕಲ್ವಾ ಅಂತ ವೇದವ್ಯಾಸರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ನೀನು ಕೂಡ ಏಕಾದಶಿನ ಫಾಲೋ ಮಾಡು, ಆಗ ಸ್ವರ್ಗ ಸಿಗುತ್ತೆ ಅಂತ. ಅಯ್ಯೋ ಆದರೆ ನನಗೆ ಹಶು ತಡೆಯೋಕ್ಕಾಗಲ್ವಲ್ಲ ಅಂತ ಭೀಮಾ ಹೇಳಿ ಮತ್ತೆ ಕೇಳ್ತಾರೆ ಬರೋ 24 ಏಕಾದಶಿಯಲ್ಲೂ ನನಗೆ ಒಂದು ಈಕ್ವಲ್ ಆಗಿರೋ ಏಕಾದಶಿನ ತಿಳಿಸ್ಕೊಡು, ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತ. ಸೊ ಆವಾಗ ವೇದವ್ಯಾಸರು ನಿರ್ಜಲ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಈ ಏಕಾದಶಿನ ಪಾಂಡವ ಏಕಾದಶಿ ಅಥವಾ ಭೀಮಾ ಏಕಾದಶಿ ಅಂತ ಕರೀತಾರೆ. ಉಪವಾಸದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.